ಎಕರೆಗೆ 20 ಲಕ್ಷ ನೀವು ಸಂಪಾದಿಸ್ಬೇಕಂದ್ರೆ ಈ ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಹೊರಟೋಗಿ. ಸಿಂಪಲ್ ಆಗಿ ಹೇಳೋಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ ಇವತ್ತು ನಾನು ಅವಕಾಡೋ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ಹಿಂದಿನ ಗಿಡನೇ ನಾನು ತೋರಿಸ್ತೇನೆ. ಅವಕಾಡೋ ಒಂದು ಮರದಲ್ಲಿ 100 kg ಇಳುವರಿ ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಎಲ್ಲರೂ ಅದು ಇದು ಅಂತ ಹೇಳ್ತಿದ್ರು. ಇಲ್ಲಿ ನೀವು ನೋಡ್ಬೋದು ಇಳುವರಿ ಎಷ್ಟು ಸುರಿತಾ ಇದೆ ಅಂತ ಹೇಳಿ. ಓಕೆನಾ, ಇದೆಲ್ಲ ಇಳುವರಿನೇ ನೀವು ನೋಡ್ಬೋದು. ಫುಲ್ ಬ್ರಾಂಚ್ ಗಟ್ಲೆ ಇಳುವರಿ ಇದೆ, ಸರಿನಾ. ಸೊ ಇಲ್ಲಿ ಏನು ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಒಂದು ಮರದಲ್ಲಿ 100 kg ಬಂತಂದ್ರೆ ಎಕರೆಗೆ 200 ಗಿಡ ಆಗ್ತಾ ಇದ್ದೇನೆ. ಒಂದು ಗಿಡದಲ್ಲಿ ನನಗೆ 10,000 ಅಂದ್ರೆ 100 ರೂಪಾಯಿ kg ನಾನು ಮಾರಿದ್ರು 10,000 ರೂಪಾಯಿ ಆಗುತ್ತೆ. 200 ಗಿಡಕ್ಕೆ ಅಂತಂದ್ರೆ ಲೆಕ್ಕ ಹಾಕಿ. ಇದು ನಾನು ನಿಂತಿರೋದು ಗದಗ. ಇಲ್ಲಿ ನೀವು ಮಣ್ಣು ನೋಡ್ಬೋದು. ಫಸ್ಟ್ ಬರೋದಾದ್ರೆ ಮಣ್ಣು, ಓಕೆನಾ, ಬ್ಲ್ಯಾಕ್ ಸಾಯಿಲ್, ಕಂಪ್ಲೀಟ್ ಬ್ಲ್ಯಾಕ್ ಸಾಯಿಲ್ ಇರುವಂತ ತೋಟ. ಇಲ್ಲಿ ನಮಗೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ನೀವು ಅಬ್ಸಲ್ಯೂಟ್ ಅವಕಾಡೋ ಅವ್ರ ವಿಡಿಯೋ ನೀವು ನೋಡಿದ್ರೆ ರೈಸ್ ಬೆಡ್ ಅಂತೆ, ಅದು ಅಂತೆ, ಇದು ಅಂತೆ, ಏನು ಯೂಸ್ ಇಲ್ಲ. ಒಳ್ಳೆ ವೆರೈಟಿ ನಾನು ಕೊಡ್ತೇನೆ, ಒಳ್ಳೆ ರಿಸಲ್ಟ್ ನಾನು ತೆಗೆದುಕೊಡ್ತೇನೆ. ದಾರ್ವಿ ತಂಡಕ್ಕೆ ನೀವು ಸಂಪರ್ಕಿಸಿ. ಈಗ ನೀವು ನೋಡುತ್ತಿದ್ದೀರಲ್ಲ ರೀಡ್ ವೆರೈಟಿ, ಇಲ್ಲಿ ನಾವೇನಾದ್ರೂ ಮಾಡಿದಿವೆ ಈ ಹಿಂದೆ ನೋಡಿ, ನಾವು ರೈಸ್ ಬೆಡ್ ಮಾಡಿಲ್ಲ, ಏನು ಮಾಡಿಲ್ಲ, ಖಾಲಿ ಇದೆ. ಓಕೆನಾ, ನ್ಯಾಚುರಲ್ ಆಗಿ ಏನು ಗಿಡಗಳು ಬೆಳಿಬೇಕು ಹಂಗೆ ಇದಾವೆ. ಕಂಪ್ಲೀಟ್ ತೋಟ ನೋಡ್ಬೋದು, ಇಳುವರಿನೂ ನೀವು ನೋಡ್ಬೋದು. ಸೊ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೇನೆ. ಫಸ್ಟ್ ನಿಮ್ಗೆ ತಳಿ ಆಯ್ಕೆ ನಿಮ್ಗೆ ಬಂದ್ಬಿಟ್ರೆ ಕೆಲಸ ಮುಗೀತು. ಅದ್ರ ಮೇಲೆ ಏನು ಕೆಲಸನೇ ಇಲ್ಲ. ಸೊ ತಳಿ ಆಯ್ಕೆ ಮಾಡ್ತಾ ಇಲ್ಲ ಜನ. ಏನ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅವ್ನ ಕಡೆ ಸಸಿ ತರಬೇಕು, ಇವನ್ ಕಡೆ. ಫಸ್ಟ್ ನಾಲೆಜ್ ತಿಳ್ಕೊಳ್ಳಿ. ಗದಗಲ್ಲಿ ಟೆಂಪರೇಚರ್ 38ರಿಂದ 42 ಮಟ್ಟ ಹೋಗುತ್ತೆ. ಕಪ್ಪು ಮಣ್ಣಿದೆ, ಹೀಟ್ ಜಾಸ್ತಿ. ಅಂತಲ್ಲಿನೂ ಇಷ್ಟು ಸುಂದರವಾದ ತೋಟ ಇದೆ. ಇದು ಒಂದೇ ಅಲ್ಲ, ಇಲ್ಲಿ ನೀವು ನೋಡ್ಬೋದು ನಾವು ಸುಮಾರು ವೆರೈಟಿ ಎಕ್ಸ್ಪೆರಿಮೆಂಟಿಗೆ ಹಾಕಿರೋದಂತ ತೋಟ. ಇಲ್ಲಿ ಹಿಂದ್ಗಡೆ ಎಲ್ಲ ನನ್ನ ಹಿಂದೆ ಏನ್ ಕಾಣ್ತಾ ಇದೆಯಲ್ಲ ಫುಲ್ ಅವಕಾಡೋ ಇದೆ. 1,000 ಗಿಡಗಳು ಹಾಕಿದ್ದೇವೆ. ಯಾಕೆ ಈ ಕಾನ್ಫಿಡೆನ್ಸ್, ಯಾಕೆ ಇದು ಅಂತಂದ್ರೆ, ನಾವು ನಮ್ಮ ತಳಿ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ನಮ್ಗೆ ಐಡಿಯಾ ಇದೆ ಏನ್ ಮಾಡ್ಬೇಕಂತೇಳಿ. ಕಪ್ಪು ಮಣ್ಣಲ್ಲಿ ನಾವು ಹಾಕಿದ್ದೇವೆ, ಸಕ್ಸಸ್ಫುಲಿ ಬಂದಿದೆ. ಹೌದು, ಸ್ವಲ್ಪ ಗಿಡ ಮಾರ್ಟಿಲಿಟಿ ಆಗುತ್ತೆ, 10-15% ಮಾರ್ಟಿಲಿಟಿ ಆಗುತ್ತೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆದ್ರೆ ಬರೋದೇ ಇಲ್ಲ ಅಂತಿದ್ರಲ್ಲ, ಅದು ಬೇಜಾರು ನನಗೆ. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೇನೆ. ಇಲ್ಲ ಅಂದ್ರೆ ನರ್ಸರಿಯವ್ರಿಗೆ ಐಡಿಯಾ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ವೆರೈಟಿ ಚೆನ್ನಾಗಿ ಕೊಡಿ ಮರಯ, ರೈತ ರಿಸಲ್ಟ್ ತೊಗೊಂತಾನೆ. ಈಗ ನನ್ನ ಹಿಂದೆ ಇಲ್ಲಿ ಗಿಡ ಇದೆಯಲ್ಲ, ಇದು 2 ವರ್ಷದ ಗಿಡ. ಓಕೆನಾ, ಅಲ್ಲಿರೋದು ಫಸ್ಟಿಗೆ ಹಾಕಿರೋದು 3 ವರ್ಷದ ಗಿಡ. ಈ 2 ವರ್ಷದ ಗಿಡದ ಹೈಟ್ ನೋಡ್ಬೋದು, ಓಕೆನಾ, ರೂಪ ನೋಡ್ಕೋಬಹುದು. ಇದಕ್ಕೆ ನಾವು ಪ್ರೂನಿಂಗ್ ಮಾಡ್ತೇವೆ. ಪ್ರೂನಿಂಗ್ ಮಾಡಿದ್ಮೇಲೆ ಸೆಪ್ಟೆಂಬರ್ಗೆ ಮತ್ತೆ ಇದು ಕಾಯಿ ಹಿಡಿಯುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು, ಗಿಡದ ಸುಂದರತಾ ನೋಡ್ಬೋದು. ಓಕೆ, ಇದು ಹಾಸ್ ವೆರೈಟಿದು. ಓಕೆನಾ, ಇಲ್ಲಿ ನಾನು ಹಣ್ಣು ಸಿಕ್ಕರೆ ನಾನು ನಿಮ್ಗೆ ತೆಗೆದು ತೋರಿಸ್ಬಿಡ್ತೇನೆ. ಹಾಸ್ ವೆರೈಟಿ ನಾವು ಹಾಕಿದ್ದೇವೆ. ಮೆಕ್ಸಿಕನ್ ಹಾಸು ಹೊರದೇಶದ್ದು, ಬರೋದಿಲ್ಲ, ಹೀಟಿಗೆ ತಡೆಯೋದಿಲ್ಲ ಅಂತ ಹೇಳ್ತೀರಾ. ಬಟ್ ಇದು ಎಲ್ಲ ಹಾಸ್ ವೆರೈಟಿನೇ. ಇದಕ್ಕಿನ್ನೂ ಕಾಯಿ ಸೆಟ್ ಆಗಿಲ್ಲ. ಬಟ್ ನಾನು ಕಾಯಿ ಸೆಟ್ ಆಗಿರೋ ಗಿಡನೂ ನಿಮ್ಗೆ ತೋರಿಸ್ತೇನೆ. ಯಾಕೆ ಇದನ್ನ ನಾವು ತೋರಿಸ್ತಾ ಇರೋದು ಅಂತಂದ್ರೆ, ನಮ್ಮ ಮೂಲ ಉದ್ದೇಶ ಇಲ್ಲಿ ನೀವು ನೋಡ್ಬೋದು, ಹ್ಯಾಸ್ ಸ್ವಲ್ಪ ರಫ್ ಸ್ಕಿನ್, ಕ್ರೊಕೊಡೈಲ್ ಬಾರ್ಕ್ ಇರುತ್ತೆ. ಇದು 200 ರೂಪಾಯಿ kg ಹೋಗುತ್ತೆ, ಸರಿನಾ. ಅದು ಸುಪ್ರೀಂ ಆದ್ರೆ 100 ರೂಪಾಯಿ kg ಹೋಗುತ್ತೆ. ಡಬಲ್ ಪ್ರಾಫಿಟ್ ಹ್ಯಾಸ್ ಅಲ್ಲಿ. ಅದನ್ನು ನಾನು ಇಲ್ಲಿ ಹಾಕಿದ್ದೇನೆ. ಹ್ಯಾಸ್ ಹಾಕಿದ್ದೇನೆ, ಸುಪ್ರೀಂ ಹಾಕಿದ್ದೇನೆ, ಎಟ್ಟಿಂಗರ್ ಹಾಕಿದ್ದೇನೆ. ಗದಗಿಗೆ ನೀವು ಬಂದು ನೀವು ತೋಟ ನೋಡ್ಬೇಕಂದ್ರೆ ಬರ್ಬೋದು. ನಾನು ಇಷ್ಟೇ ಹೇಳ್ತಾ ಇರೋದು, ಬಹಳ ಜನಕ್ಕೆ ಅವಕಾಡೋ ಬಗ್ಗೆ ಐಡಿಯಾ ಇಲ್ಲ. ಎಕರೆಗೆ 20 ನಾನು ಹೇಳ್ತಾ ಇದ್ದೇನಲ್ಲ, ಬೇಡ 10 ಲಕ್ಷ ನೀವು ತಗೊಂಡ್ರು ಇವತ್ತಿನ ಟೈಮ್ಗೆ ಯಾರಾದ್ರೂ ಯಾವ್ದಾದ್ರು ತೋಟದಲ್ಲಿ ಮಾಡಕ್ಕಾಗತ್ತಾ? ನಾನೇನ್ ಸಸಿ ತಗೋ ಅಂತ ಹೇಳ್ತಾ ಇಲ್ಲ. ತೋಟ ನೋಡಿ, ತಿಳ್ಕೊಳ್ಳಿ, ಆಮೇಲೆ ಸಸಿ ತಗೊಳ್ಳಿ. ಯಾಕಂತಂದ್ರೆ ಫಸ್ಟ್ ಎಜುಕೇಶನ್ ಬೇಕು, ಇಲ್ಲ ನಾಲೆಜ್ ಬೇಕು. ಎಲ್ರಿಗೂ ಎಲ್ಲದ್ರ ಬಗ್ಗೆ ನಾಲೆಜ್ ಇರುತ್ತಂತಲ್ಲ. ಎಕ್ಸ್ಪೆರಿಮೆಂಟ್ ನಾನು ಮಾಡಿದ್ದೇನೆ, ನಾನು ಸ್ವಲ್ಪ ಕೈ ಸುಟ್ಕೊಂಡಿದ್ದೇವೆ, ಲಾಸ್ ಆಗಿದೆ. ಅದಾದ್ಮೇಲೆ ನಾವು ಮತ್ತೆ ಬಂದು ಮತ್ತೆ ಕಲ್ತು ಮತ್ತೆ ಮಾಡಿ ಇದನ್ನೆಲ್ಲ ನಾವು ತೆಗೆದು ಅಂದ್ರೆ ರಿಸಲ್ಟ್ಸ್ ತಗೊಂಡು ನಿಮ್ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ರೈತರಿಗೆ ಇಷ್ಟೇ ಹೇಳೋದು, ಹೊಸ ಬೆಳೆ ಬೆಳೆಯೋಣ, ಹೊಸ ಇಳುವರಿ ತಗೊಳೋಣ. ಹಳೆ ಬೆಳೆ ಬೆಳೆದನ್ನ ಬಂದ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಏನ್ ಲಾಸ್ ಅಲ್ಲಿ ಇದ್ರಿ, ಇಲ್ಲಾಂದ್ರೆ ಏನು ನಿಮ್ ಜೊತೆ ಇಷ್ಟು ವರ್ಷ ಆಯ್ತು ಅದು ಆಗ್ತಾನೆ ಹೋಗುತ್ತೆ. ಹೊಸ ಯುಗ ಸ್ಟಾರ್ಟ್ ಆಗಿದೆ ಅಂದ್ರೆ ಹೊಸ ಬೆಳೆ ಬೇಕೇ ಬೇಕು, ಹೊಸ ಬೆಲೆನೂ ಬೇಕು ಅದಕ್ಕೆ. ಅದಕ್ಕಾಗಿ ಅವಕಾಡೋ ಬೆಸ್ಟ್ ಕ್ರಾಪ್ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ.